ಗುರು ಏನು ಪಂಚ್ ಹೊಡೆದೆಮ್ಮ ಲೆಫ್ಟ್ ಹ್ಯಾಂಡ್ ಸೂಪರ್ ಸೂಪರ್ ಬಿರ್ಲಿ ಯಾರು ಎಷ್ಟು ಗೆದ್ರಿ ನನಗೆ 500 ನನಗೆ 200 ನನಗೆ 175 ನಿನಗೆ 1000 ರೂಪಾಯಿ ಕಟ್ಟೆ ಬಂದಿದ್ದು 5000 ಅರೆ ಹೊಡೆದಲ್ಲ ಮಗನೇ ಜಾಕ್ಪಾಟ್ನಾ ಜಾಕು ಇಲ್ಲ ಪಾಟು ಇಲ್ಲ ಅವೆಲ್ಲ ನಮ್ಗೆ ಅಲರ್ಟ್ ಆಗಿದ್ರೆ ಈಗ ಬೇವರ್ಸಿಗಳ ತರ ಬೆಟ್ ಕಟ್ಕೊಂಡು ಜೀವನ ಮಾಡ್ತಿದ್ವಾ ರಾಜನ್ ತರ 9 to 5 ಜಾಬ್ ಮಾಡ್ಕೊಂಡು ಹೆಂಡತಿ ಜೊತೆ ಸುತ್ತಾಡ್ಕೊಂಡು ಮಕ್ಕಳಿಗೆ ಹುಟ್ಟಿಸ್ಕೊಂಡು ಸಾಯಕ್ ಮುಂಚೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹಾಡಿ ಸಾಯ್ತಾ ಇದ್ದೆ. ಆದ್ರೆ ನಾನ್ ಸಾಯೋದಿಲ್ಲ. ಹೆಣ್ಣು ತರ ಬಾಯಿ ಬಿಡ್ಕೊಂಡಿದಾರಲ್ಲ ಈ ಇನ್ಫ್ಲೂಯೆನ್ಸ್ ಮಾಡೋ ಜನ ಅವ್ರನ್ನ ಮಟ್ಟ ಹಾಕೋ ಮುಂಚೆ ನಾನ್ ಸಾಯ್ಬಾರ್ದು ಅಂತ ತೀರ್ಮಾನ ಮಾಡಿದೀನಿ. ಏನ್ರೋ ಇವತ್ತು ಇಷ್ಟೊಂದು ಸೀರಿಯಸ್ ಮಾತಾಡ್ತಾ ಇದೀರಾ? ಹೀಗೆ ಇಷ್ಟು ದಿವಸ ರಾಮಾಯಣ ಓದ್ತಾ ಇದ್ವಿ, ಇನ್ನು ಮುಂದೆ ಮಹಾಭಾರತ ಓದೋಣ ಅಂತ. ಅಂದ್ರೆ ನಾವು ಗೂಂಡಗಳಾಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಏನು ಗೂಂಡನ? ಆಗ ಎದುರಿಸೋ ಜನ ಎದುರ್ತಾರೆ, ರಾಕ್ಷಸರು ರಕ್ಷಕರಾಗ್ತಾರೆ. ಬಂಡವಾಳ ಇಲ್ದೇನೆ ದುಡ್ಡು ಬಡ್ಡಿಗೆ ಬಡ್ಡಿ. ಯಾಕೆ ಚಕ್ರ ಬಡ್ಡಿ ಬೇಡವಾ? ಹಾಕ್ತೀನಿ ಮಗನ. ಅಲ್ಲ ಕ್ಲೀನ್ ಸೊಸೈಟಿಗೆ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಏನಾಯ್ತು? ಆಗಂತ ಇದ್ವಿ, ಆದ್ರೆ ಇನ್ನು ಮುಂದೆ ಅನ್ನೋದಿಲ್ಲ. ಅದೇ ಯಾಕೆ ಅಂದೆ? ಅದೇ ಯಾಕೆ 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 ಅಂತ ಕ್ಯಾತೆ ಎತ್ತಿರ್ತಾರಲ್ಲ, ಅದಕ್ಕೇನೆ. ಅರ್ಜುನ್, ಐ ಆಮ್ ಫೆಡ್ ಅಪ್ ವಿತ್ ದಿಸ್ ಸಿಸ್ಟಮ್. ಇದನ್ನ ಯಾರಿಂದ ಹೊಡೆದೆ ಗೊತ್ತಾ? ಅದೇ ಬೆಡ್ಸಲ್ ಗೆದ್ದಿರ್ತೀಯ? ಅಲ್ಲ, ಆ ಅಲಾಲ್ ಕೋರ ಲಂಚ ತಗೊಂಡು ಕೆಲಸ ಕೊಡದೆ ನಿನ್ ಕೈಲಿ ಮಚ್ಚೆಟ್ ತಿನ್ನಲ್ಲ ಅವನಿಂದ. ಹೇಳ್ಕೊಳಕ್ ದೊಡ್ಡ ಜನ, ತಿನ್ನೋದ್ ನಮ್ಮ ಮೇಲು. ಇವ್ರೊಬ್ರೇ ಅಲ್ಲ, ಇಂಥವ್ರು ಎಷ್ಟು ಜನ ಇದ್ದಾರೆ ಅಂತ ನಿನಗ್ ಗೊತ್ತಿಲ್ವಾ? ಇವರಿಂದ ದುಡ್ಡೊಂದೇ ಅಲ್ಲ, ಇನ್ನೂ ವಸೂಲಿ ಮಾಡೋದಿದೆ. ಅವ್ರು ನಮ್ ಕನ್ಸ್ ಕದ್ದಿದ್ದಾರೆ, ಆಯುಷ್ ಕದ್ದಿದ್ದಾರೆ, ಗುರಿನ್ ಕದ್ದಿದ್ದಾರೆ. ಇದನ್ನೆಲ್ಲ ನಾನು ವಸೂಲಿ ಮಾಡ್ತೀನಿ. ಅರ್ಜುನ್, ನೀನು ನಮ್ ಜೊತೆ ಇರ್ತೀಯಾ? ಯಾಕೋ ಸಂದೇಹ? ಒಂದೇ ತಟ್ಟೆಲಿ ಊಟ ಮಾಡ್ತಿದೀವಿ ಅಂದ್ಮೇಲೆ ನನ್ನ ಕೈಲಿ ಇಷ್ಟು ಕೂಡ ಮಾಡಕ್ಕಾಗಲ್ವಾ? ಕಮಾನ್, ಸಾವು ಒಂದೇ ಕಣ್ರೋ ನನ್ನನ್ನು ನಿಮ್ಮಿಂದ ದೂರ ಮಾಡಕ್ ಸಾಧ್ಯ. ಅರ್ಜುನ್, ಎಸ್, ಹೆದರ್ಕೋಬೇಡಿ. ಇರೋ ಕಾಲ್ದನ್ನೆಲ್ಲ ಮುಚ್ಚಿ ಮೈನ್ ರೋಡ್ ಮಾಡಕ್ ರೆಡಿ ಮಾಡಿದ್ದೀನಿ. ಡೋಂಟ್ ವರಿ. ಬನ್ನಿ ಮನೆಗೆ ಹೋಗೋಣ. ಸುಷ್ಮಾ ಊಟ ಮಾಡ್ದೆ ಕಾಯ್ತಿರ್ತಾಳೆ. ಅರೆ ಹೌದ್ರಪ್ಪ, ಬಾಬಿ ಲೇಟ್ ಆದ್ರೆ ಬೈತಾಳೆ. ನೋಡಿರು ನೋಡಿರು. ಹಾಯ್, ತುಂಬಾ ಲೇಟ್ ಆಯ್ತು, ಐ ಆಮ್ ಸಾರಿ. ಹೊಟ್ಟೆ ತಾಳ ಹಾಕ್ತಾ ಇದೆ, ಊಟ ಹಾಕ್ತ್ಯಾ? ಯಾಕೆ? ಇದ್ಯಾಕ್ ಬಾಬಿ ಹಂಗ್ ನೋಡ್ತಾ ಇದ್ಯಾ? ಒಳ್ಳೆ ಕಳ್ಳರು ನೋಡ್ದಂಗೆ. ನಾವು ಪಾಂಡವ ವಂಶಸ್ಥರು. ಧರ್ಮರಾಯ, ಅರ್ಜುನ, ನಕುಲ, ಭೀಮ, ಸಹದೇವ. ಓ, ಅಭಿ ಎಲ್ಲಿ ಅಂತನಾ? ಇಲ್ಲೇ ಇದಾನಲ್ಲ, ಅಲ್ಲೇ ಒಳ್ಳೆ ಕರೆಂಟ್ ಹೊಡೆದಂಗ ಆಯ್ತಲ್ಲಪ್ಪ. ಇವತ್ತೇನು ಅಮಾವಾಸ್ಯೆನಾ? ಎದ್ ಮಗಳು ಸರಿ ಇಲ್ಲ ಅಂತ ಕಾಣುತ್ತೆ. ನನಗ್ ಗೊತ್ತಿಲ್ಲಪ್ಪ, ನನ್ಗೇನು ಹೊಟ್ಟೆ ಹಸಿತಾ ಇಲ್ಲ. ನಮ್ ಬರ್ಲ. ಏನಾಯ್ತೆ? ಯಾಕೆ ಹಿಂಗ್ ಬುಸ್ ಕೊಡ್ತಾ ಇದ್ಯಾ? ಮತ್ತಿನೇನು, ನೀವು ಮಾಡಿರೋ ಕೆಲ್ಸಕ್ಕೆ ಗೆಜ್ಜೆ ಕಟ್ಕೊಂಡು ದಾರಿ ಬೀದಿಲ್ ಕುಣಿಲೇನು? ಇದೇನಿದು? ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಣ್ಣ. ಅಗ್ನಿ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ನುಡಿಯುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ನುಡಿಯುವುದಿಲ್ಲ. ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ. ನೀನ್ ತಪ್ಪು ಮಾಡ್ತಿದ್ರು ತಪ್ಪಾಗೋಗ್ಬಿಟ್ಟಿದೆ. ನಮ್ಗೆಲ್ರಿಗೂ ಪೊಲೀಸ್ ಕೆಲಸ ಬಾಬಿ, ಈ ವಿಷಯನ ಸಸ್ಪೆನ್ಸ್ ಆಗಿಟ್ಟು ಈಗ ಎದುರಿಸೋದೆ. ಇನ್ಮೇಲೆ ನೋಡ್ತೀರಿ ನಾವೇನ್ ಮಾಡ್ತೀವಿ ಅಂತ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಇವ್ರಿ ಕೆಲಸ ಮಾಡಲ್ಲ. ಐ ಡೋಂಟ್ ಲೈಕ್ ದಿಸ್ ಜಾಬ್. ಯಾಕೆ? ಅದೇ ಯಾವ್ದಾದ್ರು ಎನ್ಕೌಂಟರ್ ನಾನು ಸಾಯ್ತೀನಿ ಅಂತ ಭಯ. ಹಗಲು ರಾತ್ರಿ ಡ್ಯೂಟಿ ಮಾಡ್ತಿರ್ತೀವಿ, ಪ್ರೀತಿ ಮಾಡೋಕ್ ಟೈಮ್ ಸಿಗಲ್ಲ ಅಂತ ಭಯ. ನೀನೇನು ಹೆದರ್ಕೋಬೇಡ ನೋಡೋ. ನಾವೆಲ್ಲ ಕಾಕಿ ಹಾಕಿ ನಿಂತ್ಕೊಂಡ್ರೆ ಕ್ರೌರ್ಯ, ಹಿಂಸೆ, ರಕ್ತಪಾತ ಎಲ್ಲ ಲಾಕಪ್ ಒಳಗೆ, ಸ್ನೇಹ, ಪ್ರೇಮ, ಪ್ರೀತಿ ಎಲ್ಲ ಲಾಕಪ್ ಹೊರಗೆ. ಜಸ್ಟ್ ಇಮ್ಯಾಜಿನ್, ನಾವೆಲ್ಲ ಕಾಕಿ ಡ್ರೆಸ್ ನಲ್ಲಿ, ತಲೆ ಮೇಲೆ ಟೊಪ್ಪಿ, ಸೊಂಟದಲ್ಲಿ ಬೆಲ್ಟು, ಕೈನಲ್ಲಿ ಲಟ್ಟಿ. ಯಪ್ಪ, ಏನಪ್ಪ ಹೆಂಗೆ ತಲೆ ಮಾಂಸ? 100 ರೂಪಾಯಿ ಕೆಜಿ. ನಿಂದ ಕುರಿದ? ಯಾಕಪ್ಪ ಹಂಗ್ ನೋಡ್ತೀಯಾ? ಗೌರ್ಮೆಂಟ್ ರೇಟ್ ಇರೋದು 50 ರೂಪಾಯಿ. ಆ ರೇಟ್ ಹಾಕೊಂಡು 10 ಕೆಜಿ ಕೊಡಂಗಿದ್ರು ಕೊಡು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ ತಾನೇ ಕಂಪ್ಲೇಂಟ್ ಕೊಡೋದು. ನಾನ್ ಕೊಟ್ಟು ಮೂಳೆ ಚೀಪ್ತಿರ್ತಾರೆ ಪೊಲೀಸ್. ಇಲ್ಲಿ ನಂದೇ ರಾಜ್ಯಭಾರ, ನಾನೇ ಪೊಲೀಸ್, ನಾನೇ ಲಾಕಪ್. ಅದೇನಿದ್ರು ನಿನ್ನೆವರೆಗೂ ನಿಮ್ದು ಕಣನ. ಇನ್ಮೇಲೆ ಏನಿದ್ರು ನಮ್ಮಣ್ಣ ಇಲ್ಲಿಗೆ ಬರ್ತಾನೆ ಗೊತ್ತಾ?
ಯಾರು ಅವ್ನು ನಿಮ್ಮ ಅಣ್ಣ? ನಾನೇ ಅವ್ರ ಅಣ್ಣ. ಇವನಿಗೂ ಅಣ್ಣ, ನಿನಗೂ ಅಣ್ಣ, ನಿಮ್ಮ ಅಣ್ಣನಿಗೂ ಅಣ್ಣ. ನೆನ್ಪಿರ್ಬೇಕಾ? ಇನ್ಮೇಲಿದೆ ನಮಗ್ ಸ್ಟೇಷನ್, ಬಾಕಿ ಇರೋದು ಒಂದೇ ಲಾಕಪ್. ಅದು ನಿಮ್ಗೂ ನಿಮ್ಮ ಅಣ್ಣನಿಗೂ. ಇಲ್ಲ, ಇದು ನಮ್ಮ ಅಣ್ಣನ ಜಾಗ. ನಿಮ್ಮ ಅಣ್ಣನೋ ಸೀಮೆ ಸುಣ್ಣನೋ ನೀನ್ ನಾಳೆ. ಯಾರೋ ಪೊಲೀಸ್ ಹಾಕೊಂಡು ಬಂದು ಎಳ್ಕೊಂಡು ಹೋಗಿ ಈಗ ಮಾಡಿದ್ದಾರೆ. ಜನ ಏನಂತಾರೆ? ಮಾಮೂಲು, ಕಿವಿಗೆ ಹತ್ತಿ ಕಣ್ಣಿಗೆ ಬಟ್ಟೆ. ಪೊಲೀಸ್ನವ್ರು ಏನಂತಾರೆ? ಊಟ ಮಾಡೋ ತಟ್ಟೆಗೆ ಉಕ್ಕೊಳ್ಳೋರಲ್ಲ ನಾವು ಅಂತಾರೆ. ಅಣ್ಣ, ಪೊಲೀಸ್ನವ್ರ ಹೆಸರಿನಲ್ಲಿ ಆ ದೊಡ್ಡನೇ ಏನಾದರೂ ಮತ್ತೆ 6 ತಿಂಗಳಿಂದ ಅವ್ನ ಮಕನೇ ತೋರಿಸಿಲ್ಲ? ಇದನ್ನ ಹಾಕೊಂಡ್ರೆ ಅಣ್ಣ ಏನು ಅವ್ರ ಅಪ್ಪನ ತರ ಕಾಣ್ತೀರಾ? ಅಪ್ಪ ಅಲ್ಲ, ಅಣ್ಣನೇ. ಆದ್ರ ಅವನ್ ಚಿಕ್ಕಣ್ಣ, ನಾನ್ ದೊಡ್ಡಣ್ಣ. ಆ ಚಿಕ್ಕಣ್ಣ ಹೋದ್ಮೇಲೆ ಅವನ್ ಜಾಗಕ್ಕೆ ಈ ದೊಡ್ಡಣ್ಣ ಬರ್ತಾನೆ. ದಾದಾ ಫೋನ್. ಯಾರ್ದು? ಅಣ್ಣಂದು. ಅಣ್ಣ ಎಲ್ಲಿದ್ರಣ್ಣ? ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಅಣ್ಣ ನಿಮ್ಮವು ನಾಳೆ ನಂದೇನು ತೆಪ್ಪಿಲ್ಲ ಕಣಣ್ಣ. ನನ್ನ ಮಾತು ನಂಬಣ್ಣ, ನನ್ನ ಮಾತು ನಂಬಣ್ಣ. ಅಡ್ಡ ಬೀಳೋ ಜನ ಅಡ್ಡಗಾಲ ಹಾಕೋದ್ ಜಾಸ್ತಿ. ಇದು ಅಡ್ಗಾಲಲ್ಲ ಕಣ್ಣ, ತೊಡ್ರಗಾಲು. ಜಾರಿ ಲಪ್ಪಂತ ಕೆಳಗಡೆ ಬಿದ್ಬಿಟ್ಟೆ. ಹೆಂಗು ಬಿದ್ಬಿಟ್ಟಿರಲ್ಲ ಅಂತ ಅಲ್ಲೇ ನಿನ್ ಪಾದ ಪೂಜೆ ಮಾಡ್ಬಿಟ್ಟೆ. ಪೂಜೆ ಮಾಡ್ತಾನೆ ಇದ್ರೆ ಕರ್ಪೂರ ಬರ್ತಾನೆ ಇರುತ್ತೆ. ಅದನ್ನೇ ಬೆಂಕಿ ಮಾಡಿದ್ರೆ ಆ ಚಿತೆ ಕರ್ಪೂರ ನೀನಾಗ್ತೀಯ? ಅಯ್ಯೋ 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 ಅಯ್ಯೋ, ಕಾಯೋ ಕೋಟೆಗೆ ಯಾರಾದ್ರೂ ಕನ್ನ ಹಾಕ್ತಾರ? ಎಷ್ಟೇ ಆಗ್ಲಿ ನಿನ್ ಕೋಟೆ ಕಾಯೋ ಕೊತ್ವಾಲ ಅಲ್ವಾ ನಾನು. ದಿನ ನಿನ್ ಸೂಟ್ನ ಒಗ್ದು ಒಗ್ದು ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಮವ್ವನ್ ನೀನ್ ತಿನ್ಬಿಟ್ ಮೂಳೆನೆ ನಾನ್ ಸೀಪ್ತಾ ಇರೋದು ಕಣ್ಣ. ನೀನ್ ಹೂ ಅನ್ನು ಬೇಕಾದ್ರೆ ಬೆಂಕಿ ಗಾರಿ ಪ್ರಾಣನೇ ಕೊಟ್ಬಿಡ್ತೀನಿ. ನಿನ್ನೆ ದಿವಸ ನಿನ್ ಪಾರ್ಟಿಗೆ ಯಾಕೆ ಬರ್ಲಿಲ್ಲ? ಓ ಅದಾ ಅಣ್ಣ, ನೀನ್ ಅದನ್ನ ಕೇಳಿ ತಿಳ್ಕಂತಲೇ ಇರೋದೇ ಒಳ್ಳೇದ್ ಕಣ್ಣ. ಏನಾಯ್ತು ಅಂದ್ರೆ ಒಂದೇ ಬೇದಿ ಕಣ್ಣ. ಬಿಚ್ಚಿರೋ ಚಡ್ಡಿ ಲಾಡಿನ ಕಟ್ಕೊಳಕ್ಕೂ ಪುರ್ಸತ್ತಿಲ್ಲ. ಶರೀರ ನೋಡಿ ಹೆಂಗ್ ಸ್ವರ್ಗೋಗದೆ. ಅದ್ ಗ್ಯಾಸು.
ಅರುಗೋ ಶಕ್ತಿ ಇರೋಷ್ಟು ತಿಂದ್ರೆ ಮೈ ಆರೋಗ್ಯವಾಗಿರುತ್ತೆ. ಅಣ್ಣ ಆಗೋ ಪ್ರಯತ್ನ ಪಟ್ರೆ ಬರೀ ಬೇದಿ ಅಲ್ಲ, ರಕ್ತ ಬೇದಿ ಆಗುತ್ತೆ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ನಮ್ಮ ಮಠ ಮಾರ್ಕೆಟ್ ಅವರೆಲ್ಲ ಬಂದಿದ್ದಾರೆ. ಯಾಕೆ? ಅದನ್ನ ಪೊಲೀಸ್ ಸ್ಟೇಷನ್ ಮಾಡ್ತಾರಂತೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೋಗಿ. ಚಾಚಾ, ಯಾವುದಕ್ಕೂ ಮಟನ್ ಮಾರ್ಕೆಟ್ ಮೂಲಕ ಮುಂದುವರ್ಸಿ. ಇನ್ನೊಬ್ಬ ದುಸ್ಮನ್ನವನೇ ಅಂತ ಬಂದು ಹೇಳ್ದ. ಈಗ ಯಾರು ರಕ್ತ ಬೇದಿ ಮಾಡ್ಕತಾರೆ ಅಂತ ಚೆನ್ನಾಗಿ ಅರ್ಥ ಆಯ್ತದೆ. ಲೈ ಕಕ್ವಾ ನನ್ ಮಕ್ಳ, ಸೂಟ್ನ ಬಿರಿನ ಒಗದು ಚಂದಾಗಿ ಐರನ್ ಮಾಡಲ್ಲ. ಆಯ್ತಣ್ಣ. ನಮಸ್ಕಾರ, ಹೋಗ್ಬಿಟ್ಟು ಬನ್ನಿ. ಗುಡ್ ಬೈ. ಕಮಿಷನರ್ ಸರ್, ಸರ್ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಬೇಕು. ಹ್ಞೂ ಅಥವಾ ಇಲ್ಲ. ಇಲ್ಲ ಅಂದ್ರೆ ಈ ನಿನ್ನ ಊಟ ತಿಥಿ ಊಟ ಆಗುತ್ತೆ. ನಿಮ್ಮ ಡಿಪಾರ್ಟ್ಮೆಂಟ್ನ ಒಬ್ಬ ನಿಷ್ಠಾವಂತ ಅಧಿಕಾರಿ ಸತ್ತಿದ್ರು ಇಷ್ಟೊಂದು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀರಲ್ಲ, ಇದು ಹೀಗೆ ಮುಂದುವರಿಯುತ್ತಾ? ಇಲ್ಲ. ಅಂದ್ರೆ ಕೊಲೆಗಾರನ ಅರೆಸ್ಟ್ ಮಾಡ್ತೀರಾ? ಅದು ಅವ್ರು ಯಾರು ಅಂತ ಗೊತ್ತಾದ್ರೆ ಖಂಡಿತವಾಗಿ ಅರೆಸ್ಟ್ ಮಾಡ್ತೀನಿ. ಅಣ್ಣ ಅರೆಸ್ಟ್ ಮಾಡ್ತೀರಾ? ಅದು ಅವರೇ ಅಂತ ಹೇಗೆ ಹೇಳ್ತೀರಾ? ಅವನೇ ಮಾಡ್ತೀರಾ? ನೋಡಿ, ಅವರು ದೊಡ್ಡ ಮನುಷ್ಯರು. ಹೀಗೆ ಎವಿಡೆನ್ಸ್ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ.
ಅವನು ಹೀಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹುಷಾರಾಗಿರು ಅಂತ ಹೇಳ್ಕೊಟ್ಟಿದ್ದೆ ತಪ್ಪಾಯ್ತು. ಈಗ ಬೇಗ ನಾಶ ಆಗು ಅಂತ ಹೇಳಬೇಕು. ಅದು ನನ್ನ ಕೈಯಾರೆ. ಮದ್ದು ಗುಂಡು ತಯಾರು ಮಾಡು. ಅಣ್ಣ ಏನಾಗಿದೆ ನಿನಗೆ? ಯಾಕೆ ಕಾಡ್ತಿದ್ಯಾ? ಚಾಚಾ, ನಾನ್ ಮಾಡಿದ ತಪ್ಪು ಅಂತ ನನ್ ಗೊತ್ತು ಚಾಚಾ. ಆದ್ರೇನ್ ಮಾಡ್ಲಿ, ಹೃದಯ ಸಿಕ್ಕ ಸಂತೋಷದಲ್ಲಿ ಕೈ ಕಾಲನ್ನೇ ಮರ್ತು ಬಿಟ್ಟೆ. ಹೃದಯ? ಹೌದು. ಎಷ್ಟು ವರ್ಷದಿಂದ ಹುಡುಕ್ತಿದ್ದಿ ಈ ಮನೆ ಬಂಗಾರ ಆ ಮನೇಲಿದೆ. ನೀನ್ ನೋಡ್ಲಿಲ್ವಾ ನನ್ ಮಗಳು ಸುಷ್ಮನ? ಇಲ್ಲ. ಸುಷ್ಮಾ? ಇದೇನ್ರಿ ಇಷ್ಟೊತ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನೀನು ಅಣ್ಣನ ಮಗಳಲ್ಲ ತಾನೆ? ಆನ್ಸರ್ ಮೀ. ನೀನ್ ದ್ರೋಹ ಬಗ್ದಿರೋದು ನಂಬಿಕೆ, ವಿಶ್ವಾಸ,
ಸ್ನೇಹಿಕಲ್ಲ. ನೀನ್ ಬಂಧನದಲ್ಲಿಟ್ಟಿರೋದು ಸಂಗಾತಿಗಲ್ಲ, ಕಾನೂನಿಗೆ, ಸಮಾಜಕ್ಕೆ. ಹೊಸ ಉಸಿರಾಡ್ಕೊಂಡು ಹೊರಟರು ಒಂದು ಹೊಸ ಶ್ವಾಸಕೋಶಕ್ಕೆ. ಎಸ್, ಹಿಂಸೆ ಅತ್ಯಾಚಾರಗಳಿಂದ ದೂರವಾದ ನಾಡನ್ನ ನನ್ನ ಮಗ ನೋಡ್ಬೇಕು ಅನ್ನೋ ನನ್ನ ಕನಸಿಗೆ ಲಾಕ್ ಮಾಡಿದೆ. ಅದರಲ್ಲಿರೋದು ನಾನಲ್ಲ, ನನ್ನ ಮಗ. ಮೈ ಸನ್ ಈಸ್ ಇನ್ ಯುವರ್ ಲಾಕ್ ಅಪ್. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಐ ವಿಲ್ ನೆವರ್ ಅಲೋ ದಿಸ್ ಟು ಹ್ಯಾಪನ್. ಕಮ್ ಆನ್. ನೋಡು, ಈ ಕಡೆ ಶಾಂತಿ, ಸಹನೆ, ನ್ಯಾಯ, ನೀತಿ, ಧರ್ಮದ ನನ್ನ ಮನೆ ಇದೆ. ಆ ಕಡೆ ರಕ್ತದ ಹೊಳೆ ಹರಿಸೋ ಖಡ್ಗದ ನಿನ್ ತವ್ರ ಮನೆ ಇದೆ. ನಿನಗೆ ಐಶ್ವರ್ಯ, ಅಂತಸ್ತು ಬೇಕಾ, ಇಲ್ಲ ಮನುಷ್ಯತ್ವ ಬೇಕಾ? ನೀನೇ ಆರಿಸ್ಕೋ. ಹೆದರ್ಕೋಬೇಡಿ, ಅವರಿನ್ನು ಜೀವಂತವಾಗೇ ಇದ್ದಾರೆ. ಮತ್ತೆ ಇದೇ ನಿನ್ನ ಅವತಾರ? ಚಾಚಾ ನಿಂತ್ಕೊಳ್ಳಿ. ಕುಂಕುಮ ತರ ಅವಶ್ಯಕತೆ ಇಲ್ಲ. ಯಾರು ಉಳಿವಿಗೋಸ್ಕರ ಇದನ್ನು ತೆಗ್ದಿದ್ನೋ ಅವರೇ ಬಂದಿಡೋವರೆಗೂ ಹೀಗೆ ಇರುತ್ತೆ. ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಕುಂಕುಮ ಇಟ್ಕೊಳ್ಳಮ್ಮ. ನಿಮ್ಮ ಸಿಟ್ಟು ಸೇಡಿಗೆ ಎದುರಾಗಿರೋದು ಅವರು. ಅಂದ್ರೆ ಮುಂದೆ ನನಗ್ ಸಿಗೋದು ಇದೇ ಭಾಗ್ಯ ತಾನೆ. ಅದಕ್ಕೆ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಏನಮ್ಮ ನೀನ್ ಹೇಳ್ತಾ ಇರೋದು? ಮನೆ ಮಗಳಿಗೆ ಅಣ್ಣ ವಿಧವೆ ಪಟ್ಟ ಕಟ್ತಾರೆ ಅಂತನ? ಮತ್ತಿನೇನು, ರಾಕ್ಷಸರು ರಕ್ತ ಇರೋದು ನಿಲ್ಲಿಸ್ತಾರಾ? ನಾನ್ ರಾಕ್ಷಸ ಅಲ್ಲ, ಮನುಷ್ಯನೇ. ನಾನ್ ರಾಕ್ಷಸ ಆಗಿದ್ ಯಾಕೆ ಗೊತ್ತಾ? ಇದೆಲ್ಲ ಮಾಡಿದ್ದು, ಈ ಕೋಟೆ ಕಟ್ಟಿದ್ದು, ಎಲ್ಲ ಇದ್ದು ಒಂಟಿಯಾಗಿರೋದು ಯಾಕೆ? ಜಸ್ಟ್ ಫಾರ್ ಯು. ಇದ್ಯಾರು? ನಿಮ್ಮಮ್ಮ. ಇನ್ನೇನು ನೋಡಿಲ್ಲ, ಅದಕ್ಕೆ ಇದೆಲ್ಲ ಗಿಫ್ಟು. ಬೇಕೋ ಬೇಡವಾ? ಇದೇನಾ ಕಮಿಷನರ್ ಆಫೀಸು? ಕಮಿಷನ್ ಆಫೀಸು? ನೀವೇನು ಯೋಚನೆ ಮಾಡಬೇಡಿ. ಅವನು ಮಟ್ಟ ಹಾಕೋ ಜವಾಬ್ದಾರಿ ನಂದು. ಇನ್ಸ್ಪೆಕ್ಟರ್, ಬಾಯ್ ಬಿಚ್ಲಿ ಅಂತ ಅಲ್ಲ, ಬಾಯ್ ಮುಚ್ಚಲಿ ಅಂತ ಬಂದಿದ್ದು. ಮಕ ಏನ್ ನೋಡ್ತಾ ಇದ್ರ ಇಕ್ರಲೇ?
ಈಗ ಸುಖ ದುಃಖ ಸಮಭಾಗ ಓ ನಾವು ಜೊತೆ ಇರುವಾಗ ನನ್ನೇನು ಮಾಡ್ಬೇಡ ಕಣ್ಣ, ನೀನ್ ಕೂಡಿಸ್ದೆ ಕಂಡಿರ್ತೀನಿ ಅಣ್ಣ. ಅದಕ್ಕೆ ನಾನು ರಾಕ್ಷಸ ಆಗಿತ್ತು. ಆದರೆ ನನ್ನಲ್ಲಿನ್ನೂ ಮನುಷ್ಯತ್ವ ಇದೆ. ನನಗೆ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನು ಯೋಚನೆ ಮಾಡಬೇಡ. ಅವನ ಕಾಲು ಹಿಡಿದು ಬೇಡ್ಕೊಂಡಾದ್ರೂ ನಿನ್ನ ಹಣೆ ಕುಂಕುಮ ಇಡಿಸ್ತೀನಿ. ಹಲೋ ದಾದಾ, ನಾನು ಬಾಕ್ಸಿ ಮಾತಾಡ್ತಾ ಇದ್ದೀನಿ. ಅರ್ಜುನ್ ಅಣ್ಣ ಇವತ್ತು ರಾತ್ರಿ ಸೇರ್ತಾ ಇದ್ದಾರೆ. ಅದು ಅವನು ಹುಟ್ಟಿ ಬೆಳೆದಿರುವ ಆ ಹಳೆ ಸ್ಲಮ್ ಹತ್ರನೇ. ಅವರಿಬ್ಬರನ್ನ ಮುಗಿಸೋಕೆ ಇದೇ ಒಳ್ಳೆ ಸಮಯ. ನಾನು ಆವತ್ತು ಹೇಳ್ದೆ, ನನ್ ಮಾತು ಕೇಳಿದ್ರ ಅರ್ಜುನ್ ಪ್ರಾಣ ಬೇಕಾದ್ರೂ ಬಿಡ್ತಾನೆ, ಆದ್ರೆ ಅಣ್ಣನ ಜೊತೆ ಸೇರಲ್ಲ ಅಂತ. ಈಗ ನೋಡಿ ಅದಾಗಿದಾಯ್ತು, ಮೊದ್ಲು ಅವ್ನು ಕಾಪಾಡ್ಬೇಕು. ಬಂದ್ರೆ ಹೋಗೋಣ. ಅರ್ಜುನ್, ಅರ್ಜುನ್, ಐ ಆಮ್ ಸಾರಿ ಅರ್ಜುನ್, ನಾನಿನ್ ತಪ್ಪಾಗಿ ಕೇಳ್ಕೊಂಬಿಟ್ಟೆ. ಅದೆಲ್ಲ ಸಾಮಾನ್ಯ ಕಣ. ನನ್ನ ಪ್ರಾಣಗಳ ತರ ಇರೋ ನೀವು ಬೇರೆ ಆಗಕ್ಕೆ ಸಾಧ್ಯನಾ? ಬಟ್ ನಮ್ಮನ್ನ ಬೇರೆ ಮಾಡಿದವ್ರನ್ನ ಬೇರೆ ಸಮದ ಕಿತ್ತಾಕ್ಬೇಕು, ಅದೇ ನನ್ನ ಧ್ಯೇಯ. ಆ ದೊಡ್ಡಣ್ಣ ನಿಮ್ ವಂಶನ ನಿರ್ವಂಶ ಮಾಡೋ ಪ್ಲಾನ್ ಹಾಕಿದಾನೆ. ನೆಕ್ಸ್ಟ್ ಅಣ್ಣ ಅವನೇ ಅಂತೆ. ಮೊದ್ಲು ಅವನನ್ನು ಮುಗಿಸ್ಬೇಕು, ಆಮೇಲೆ ಅಣ್ಣ. ಅವನನ್ನು ಮುಗಿಸೋದು ನಿನಗ್ ಬಿಟ್ಟಿದ್ದು. ನಮ್ಮ ಹಳೆ ಮದ್ದು ಗುಂಡಲ್ಲ ಹೊರಗೆ ತೆಗೀರಿ. ಓಕೆ ಓಕೆ. ನಾವು ಚುಟ್ಕೆ ಹೊಡೆಯೋದ್ರಲ್ಲಿ ಅವರೆಲ್ಲ ಉಡೇಸ್.
ಈಗ ಉಳಿದಿರೋದು ಆ ದೀಕ್ಷಿತ್ ಬಾಕ್ಸ್ ಇಬ್ರನ್ನೇ. ಅವರು ಮುಗಿದ್ರೆ ನೆಕ್ಸ್ಟ್ ಸೆಟಪ್ ಅಣ್ಣನೇ. ಅಭಿ ಅಭಿ ನಿನ್ನ ಮಗ ಈಗ ನಮ್ಮ ಹತ್ರ ಇದ್ದಾನೆ. ಇವನು ಬೇಕು ಅಂದ್ರೆ ನಾವ್ ಹೇಳಿದ ಜಾಗಕ್ಕೆ ಅಣ್ಣನ್ನ ಒಬ್ಬನ್ನೇ ಕಳಿಸ್ಬೇಕು. ಇಲ್ಲ ಅಂದ್ರೆ ಈ ನಿನ್ನ ಮಗನ ನಾಳೆ ಬೆಳಿಗ್ಗೆ ಇಲ್ಲೇ ಸಮಾಧಿ ಮಾಡ್ಬೋದು. ನಾನು ಹೋಗ್ತೀನಿ. ನೀವೊಬ್ರೇನಾ? ಜೊತೆಗೆ ನನ್ನವರು ಅಂತ ಯಾರಿದಾರಮ್ಮ? ಎಲ್ರಿಗೂ ಬೇಕಾಗಿರೋದು ನನ್ನ ಸಾವು. ಒಬ್ನೇ ಬಂದೆ, ಒಬ್ನೇ ಹೋಗ್ತೀನಿ. ಹಾಗೆ ನಿನ್ ಮಗನ್ ಉಳಿಸ್ಕೊಟ್ಟು ನಿನ್ ಹಣೆಗೆ ಸಿಂಧೂರನ ವಾಪಸ್ ಕೊಡಿಸ್ತೀನಿ. ಅರ್ಜುನ್, ನೀನ್ ಹೇಳ್ತಿದ್ದ ಅಡ್ಡುಗೋಡೆ ಹೋಗ್ತಿದೆ. ನನ್ ಕರಳು ನಿನ್ ಜೊತೆ ಇರೋ ಹಾಗೆ ನಿನ್ ಜೊತೆ ನನ್ನ ಹೆಸರಿರುತ್ತೆ. ನನ್ಗಷ್ಟೇ ಸಾಕು. ಕೀಪ್ ಹರ್ ಹ್ಯಾಪಿ. ಅಣ್ಣ, ಹೊಸ ಅಣ್ಣ, ನಿನ್ನಂಗೆ ಸೀಮೆ ಸುಣ್ಣ ಅಲ್ಲ, 16 ಬಣ್ಣ ತುಂಬಿಕೊಂಡಿರೋ ದೊಡ್ಡಣ್ಣ. ಆಶ್ಚರ್ಯ ಆಗ್ತಾಯ್ತಾ? ಬಣ್ಣ ಬದಲಾಯಿಸ್ಬಿಟ್ಟಿದೀನಿ. 18 ವರ್ಷದಿಂದ ನಿನ್ನ ಸೂಟಿನ ಒಂದೊಂದೆಳೆನೆ ಕಿತ್ತು ಕಿತ್ತು ಪೋಣ್ಸಿ ಪೋಣ್ಸಿ ನೇಯ್ದು ನೇಯ್ದು ಈಗಷ್ಟೇ ಗರ್ಗರಿಯಾಗಿ ಹಾಕ ಬಂದಿದ್ದೀನಿ. 18 ವರ್ಷದ ಕೆಳಗೆ ಮರ್ಡರ್ ವಿಟ್ನೆಸ್ ಆಗಿ ನಮ್ ಜನರಿಂದ ನೀನ್ ಸುತ್ತುವರೆದು ನಿಂತಾಗ ನಾನು ನಿನ್ಗೆ ಒಡವೆ ವಸ್ತ ಹಣ ಎಲ್ಲ ತೋರಿಸ್ದೆ. ಆಗ ನೀನು ನನ್ನ ಮಖಕ್ಕೆ ಇಸ್ಕಿನ ಹಿಂಗೆ ಎರ್ಚೋಗಿದ್ದೆ. ಎಸ್ಐ ತಲೆನ ತೆಗೆದ್ಬಿಟ್ಟು ನನ್ನ ಪೊಸಿಷನ್ನೇ ಕಿತ್ಕೊಂಡ್ಬಿಟ್ಟೆ. ಅದನ್ನ ಮತ್ತೆ ಪಡೆಯಕ್ ನಾನು ಎಷ್ಟು ಕಷ್ಟ ಪಡ್ಬೇಕಾಯ್ತು ನೋಡ್ದ. ನಿನಗೆ ಬೇಕಾಗಿದ್ದು ಸಿಕ್ತಲ್ಲ, ನನ್ನ ಮೊಮ್ಮಗನ್ ಬಿಟ್ಬಿಡು. ನಮ್ ಕಸಬ್ನಲ್ಲಿ ಎದುರಾಳಿಗಳ ಬ್ಲಡ್ ಯಾವ ದೇಹದಲ್ಲಿ ಹರಿತಾ ಐತೆ, ಎಲ್ಲೆಲ್ಲಿ ಹರಿತಾ ಐತೆ ಅಂತ ತಿಳ್ಕೊಂಡು ಅವ್ರ ವಂಶನ ನಿರ್ವಂಶ ಮಾಡಿ ಅವ್ರನ್ನ ಸಮಾಧಿ ಮಾಡೋದು ನಿನ್ಗೇನು ವಸ್ತಲ್ವಲ್ಲ? ನನ್ನನ್ನು ಏನ್ ಬೇಕಾದ್ರೂ ಮಾಡು, ಆದರೆ ನನ್ನ ಮೊಮ್ಮಗನ್ ಬಿಟ್ಬಿಡು. ನಾನು ನಿನ್ ಪ್ರಾಣ ಉಳಿಸಿದ್ದೀನಿ, ಜ್ಞಾಪಕ ಇದೆಯಾ? ಅದೇ ನೀನ್ ಮಾಡಿದ ತೆಪ್ಪು. ನಾನು ಆ ತೆಪ್ಪು ಮಾಡಕ್ಕಿಲ್ಲ. ಮೊದಲು ನಿನ್ ತಲೆ, ಆಮೇಲೆ ನಿನ್ ಮೊಮ್ಮಗನ್ ತಲೆ.
ಕಾನೂನು ಬರೆಯೋದಕ್ಕೆ ಶುರು ಮಾಡಿದ ತಕ್ಷಣ ಕ್ರೈಮ್ ಸಾಯತ್ತೆ ಅಂತ ನಿನಗೆ ತಿಳಿಸ್ ಹೇಳೋದಿಕ್ಕೆ ನಾನು ಇಷ್ಟು ದೂರ ಬರ್ಬೇಕಾಯ್ತು. ಸರೆಂಡರ್ ಯೋರ್ಸೆಲ್ಫ್. Daddy.